ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ನಟ ಜೋಸೆಫ್ ವಿಜಯ್ ಅವರ ರಾಜಕೀಯ ಪಕ್ಷ ತಮಿಳಾಗಂ ವೆಟ್ರಿ ಕಾಳಗಂ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಯಶಸ್ಸು ಕಂಡಿದೆ. ಸದ್ಯ ವಿಜಯ್ ಮುಖ್ಯಮಂತ್ರಿಯಾಗಲು ಸರ್ಕಾರ ರಚಿಸಲು ಬಹುಮತ ಪಡೆಯುವ ತಯಾರಿಯಲ್ಲಿದ್ದಾರೆ. ಈ ನಡುವೆ ವಿಜಯ್ಗೆ ಮಹಾತ್ಮ ಗಾಂಧಿಯವರ ಮೊಮ್ಮಗ ಹಾಗೂ ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲ ಗೋಪಾಲಕೃಷ್ಣ ಗಾಂಧಿ ಬಹಿರಂಗ ಪತ್ರ ಬರೆದಿದ್ದಾರೆ. ನಿಮ್ಮ ಭವ್ಯ ವಿಜಯಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಿಮ್ಮ ಈ ಪಯಣವು ಅತ್ಯಂತ ಯಶಸ್ವಿಯಾಗಲಿ ಎಂದು ನಾನು ಹಾರೈಸುತ್ತೇನೆ. ನಾನು ನಿಮ್ಮ ಮತ್ತು ನನ್ನ ಈ ರಾಜ್ಯದ ಒಬ್ಬ ಮತದಾರ. ಆದರೆ ಏಪ್ರಿಲ್ 23ರಂದು ನಿಮಗೆ ಮತ ನೀಡಿದ 35% ಮತದಾರರಲ್ಲಿ ನಾನೊಬ್ಬನಲ್ಲ. ಬದಲಾಗಿ ನಿಮಗೆ ಮತ ನೀಡಿದ 65% ಜನರಲ್ಲಿ ನಾನೊಬ್ಬ ಎಂದು ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ಗೋಪಾಲ್ ಕೃಷ್ಣ ಗಾಂಧಿ ಬಹಿರಂಗ ಪತ್ರದಲ್ಲಿ ತಿಳಿಸಿದ್ದಾರೆ. ನೀವು ಹೊಸಬರು, ಅಂದ್ರೆ ಅನುಭವ ಕಡಿಮೆ ಇರಬಹುದು, ಆದರೆ ಹೊಸ ಆಲೋಚನೆಗಳನ್ನು ಹೊಂದಿರುವವರು. ಭ್ರಷ್ಟಾಚಾರ ಅಥವಾ ಕುತಂತ್ರದ ರಾಜಕಾರಣಕ್ಕೆ ಇನ್ನೂ ಬಲಿಯಾಗಿಲ್ಲ ಎಂಬ ಆಲೋಚನೆ ಬಂದಿತ್ತು ಎಂದು ಪತ್ರದಲ್ಲಿ ಬರೆದಿದ್ದಾರೆ. ಯಾವುದೇ ಸ್ವಾರ್ಥವಿಲ್ಲದ ವ್ಯಕ್ತಿಯೊಬ್ಬರು ನಿಮಗೆ ಕೆಲವು ಕಟುಸತ್ಯಗಳನ್ನು ಹೇಳಬಹುದೇ ಅಂದುಕೊಂಡೆ, ಆದರೆ ಅಂತಹವರು ಯಾರೂ ಇಲ್ಲವೆಂದು ನನಗೆ ಅನಿಸಿತು. ನಿಮ್ಮ ಮುಂದೆ ಕೆಲವು ಆಲೋಚನೆಗಳನ್ನು ಇಡುವ ಧೈರ್ಯ ಮಾಡ್ತಿದ್ದೇನೆ ಎಂದು ಹೇಳಿರುವ ಗೋಪಾಲ್ ಕೃಷ್ಣ ಗಾಂಧಿ ಒಟ್ಟು 6 ವಿಚಾರಗಳನ್ನು ಪತ್ರದಲ್ಲಿ ಬರೆದಿದ್ದಾರೆ. ನೀವು ಮತಗಳನ್ನು ಗೆದ್ದಿದ್ದೀರಿ, ಆದರೆ ಸದನದಲ್ಲಿ ವಿಶ್ವಾಸ ಮತವನ್ನು ಸಾಬೀತುಪಡಿಸುವುದು ಇನ್ನೂ ಬಾಕಿ ಇದೆ. ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ಜಾತ್ಯತೀತ ತತ್ವಗಳನ್ನು ರಕ್ಷಿಸುವುದು ನಿಮ್ಮ ಮೊದಲ ಆದ್ಯತೆಯಾಗಲಿ. ನಿಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ಆತುರದಲ್ಲಿ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರಬೇಡಿ. ನಿಮ್ಮ ಸಿದ್ಧಾಂತ ಏನು ಎಂದು ಯಾರಾದರೂ ಕೇಳಿದರೆ ಗಾಬರಿಯಾಗಬೇಡಿ. ನನ್ನ ಸಿದ್ಧಾಂತ ಯಾವುದೇ ಸಿದ್ಧಾಂತ ಇಲ್ಲದಿರುವುದು ಎಂದು ಹೇಳಿ. ಜತೆಗೆ ನನ್ನ ಮನಸ್ಸಾಕ್ಷಿಯೇ ನನ್ನ ದಾರಿ ಎಂದು ಹೆಮ್ಮೆಯಿಂದ ಹೇಳಿ. ಭಾರತವನ್ನು ದ್ವೇಷಮುಕ್ತ ಮತ್ತು ಭಯಮುಕ್ತ ದೇಶವನ್ನಾಗಿ ಮಾಡಲು ನೀವು ದಾರಿದೀಪವಾಗಬೇಕು ಎಂಬ ಅಂಶಗಳನ್ನು ಪತ್ರ ಒಳಗೊಂಡಿದೆ. ತನ್ನ ಹಿಂದೂ ಸಹಪಾಠಿಯನ್ನು ಬಲವಂತವಾಗಿ ಮತಾಂತರಿಸಲು ಯತ್ನಿಸಿದ ಆರೋಪ ಹೊತ್ತಿರುವ ಮುಸ್ಲಿಂ ಬಾಲಕಿಗೆ ಅಲಹಾಬಾದ್ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ. ಬಾಲಕಿಯ ವಿರುದ್ಧ ಹೇಳಿಕೆ ಬಿಟ್ಟು ಬೇರೆ ಯಾವುದೇ ದಾಖಲೆಗಳಿಲ್ಲ ಎಂದು ಹೈಕೋರ್ಟ್ ಹೇಳಿದೆ. ತಮ್ಮ ಸಹೋದರಿಯನ್ನು ಬುರ್ಕ ಧರಿಸುವಂತೆ ಒತ್ತಾಯಿಸಿದ್ದಾರೆ, ಇಸ್ಲಾಂ ಧರ್ಮ ಸ್ವೀಕರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ವ್ಯಕ್ತಿಯೋರ್ವ ದೂರು ದಾಖಲಿಸಿದ್ದ. ಮುಸ್ಲಿಂ ಬಾಲಕಿಯರ ಗುಂಪೊಂದು ಹಿಂದೂ ಹುಡುಗಿಯ ಮೇಲೆ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಬಲವಂತವಾಗಿ ಹೇರಲು ಯತ್ನಿಸಿದೆ ಎಂದು ಬಾಲಕಿಯ ಸಹೋದರ ದೂರು ನೀಡಿದ್ದಾನೆ. ಈ ಸಂಬಂಧ 2025ರ ಡಿಸೆಂಬರ್ನಲ್ಲಿ ತನ್ನ ಸಹೋದರಿಯಿಂದ ಹೇಳಿಕೆ ನೀಡಿಸಿದ್ದಾನೆ. ತಮ್ಮ ವಿರುದ್ಧ ದಾಖಲಾಗಿರುವ ಮತಾಂತರ ವಿರೋಧಿ ಪ್ರಕರಣವನ್ನು ರದ್ದುಗೊಳಿಸುವಂತೆ ಮುಸ್ಲಿಂ ಬಾಲಕಿಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮುಸ್ಲಿಂ ಬಾಲಕಿಯರಲ್ಲಿ ಒಬ್ಬಳಿಗೆ ದೂರುದಾರ ಕಿರುಕುಳ ನೀಡುತ್ತಿದ್ದ. ಆಕೆ ದೂರು ನೀಡಿದಾಗ ಮತಾಂತರದ ಆರೋಪ ಮಾಡಿದ್ದಾನೆ ಎಂದು ಮುಸ್ಲಿಂ ಬಾಲಕಿಯರು ತಿಳಿಸಿದ್ದಾರೆ. ಪ್ರಕರಣವನ್ನು ರದ್ದುಗೊಳಿಸುವಂತೆ 3 ವಿದ್ಯಾರ್ಥಿಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಹೈಕೋರ್ಟ್ ಕ್ರಿಮಿನಲ್ ಪ್ರಕರಣವನ್ನು ರದ್ದುಗೊಳಿಸಲು ನಿರಾಕರಿಸಿದೆ. ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿಲ್ಲದಿದ್ದರೂ ಇದ್ದಕ್ಕಿದ್ದಂತೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಿ, ವಿಚಾರಣೆಗೆ ಹಾಜರಾಗಿ ಎಂದು ಪೊಲೀಸ್ ನೋಟಿಸ್ ಬಂದರೆ ಹೇಗಿರುತ್ತೆ? ಇಂಥ ಆಘಾತಕಾರಿ ಸನ್ನಿವೇಶವೊಂದು ಹೊಸಕೋಟೆ ತಾಲೂಕಿನ ಲಕ್ಕೊಂಡನಹಳ್ಳಿ ನಿವಾಸಿ ಎಲ್ಎಸ್ ಪುನೀತ್ ಅವರಿಗೆ ಎದುರಾಗಿದೆ. ಈ ಘಟನೆ ಕೇವಲ ಒಂದು ಸಾಮಾನ್ಯ ಪ್ರಕರಣವಲ್ಲ, ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆಯೂ ಹೌದು. ವೋಟರ್ ಐಡಿಯನ್ನು ಬಳಸಿಕೊಂಡು ಹತ್ಯೆ ಪ್ರಕರಣದ ಆರೋಪಿಗಳು ಸಿಮ್ ಕಾರ್ಡ್ ಪಡೆದು ವಂಚನೆ ಎಸಗಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳು ಪುನೀತ್ರ ಐಡಿಯಲ್ಲಿ ತಮ್ಮ ಫೋಟೋ ಬಳಸಿ ಕೃತ್ಯಕ್ಕೆ ಸಿಮ್ ಕಾರ್ಡ್ ಪಡೆದಿದ್ರು. ಕೊಲೆ ಪ್ರಕರಣವೊಂದರ ತನಿಖೆ ವೇಳೆ ಹೊಸಕೋಟೆ ತಾಲೂಕಿನ ಎಲ್ಎಸ್ ಪುನೀತ್ರಿಗೆ ಪೊಲೀಸರು ನೋಟಿಸ್ ನೀಡಿದಾಗ ಗುರುತಿನ ಚೀಟಿ ದುರುಪಯೋಗವಾಗಿರುವುದು ಬೆಳಕಿಗೆ ಬಂದಿದೆ. 2024ರ ಸೆಪ್ಟೆಂಬರ್ 18ರಂದು ವರ್ತೂರಿನ ಸುಲಿಕುಂಟೆ ಕಾಲೋನಿಯ ರೇವಂತ್ ಕುಮಾರ್ 23 ವರ್ಷ ಎಂಬುವರನ್ನ 9 ಜನರ ತಂಡ ಅಪಹರಿಸಿ ತಮಿಳುನಾಡಿನ ಬಾಗಲೂರು ಪೊಲೀಸ್ ವ್ಯಾಪ್ತಿಯಲ್ಲಿ ಕೊಲೆ ಮಾಡಿತ್ತು. ಈ ಪ್ರಕರಣದ ತನಿಖೆಯ ವೇಳೆ ಈ ಪ್ರಕರಣ ಹೊರಬಿದ್ದಿದೆ. ಮುಂದಿನ ವರ್ಷದ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಚುನಾವಣಾ ನಿರ್ವಹಣಾ ಸಂಸ್ಥೆ ಐಪ್ಯಾಕ್ ಜೊತೆ ಕೆಲಸ ಮಾಡುವುದಿಲ್ಲ ಎಂದು ಸಮಾಜವಾದಿ ಪಕ್ಷ ಹೇಳಿದೆ. ಕಳೆದ ತಿಂಗಳು ನಡೆದ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗಳ ಪೂರ್ವ ಸಿದ್ಧತಾ ಹಂತದಲ್ಲಿ ಐಪ್ಯಾಕ್ ಪಶ್ಚಿಮ ಬಂಗಾಳದ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಐಪ್ಯಾಕ್ ಪ್ರತಿನಿಧಿಸುತ್ತಿದ್ದ ಟಿಎಂಸಿ ಮತ್ತು ಡಿಎಂಕೆ ಭಾರೀ ಸೋಲು ಕಂಡಿವೆ. ಇದರ ಹಿಂದೆ ಅಖಿಲೇಶ್ ಯಾದವ್ ಐಪ್ಯಾಕ್ನಿಂದ ಹಿಂದೆ ಸರಿದಿದ್ದಾರೆ. ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಸ್ಥಾಪಿಸಿದ ಐಪ್ಯಾಕ್ 2022ರ ಚುನಾವಣೆಯಲ್ಲಿ ಸೋಲಿನ ಅಂತರ ಕಡಿಮೆ ಇರುವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಿತ್ತು. ಐಪ್ಯಾಕ್ ಒಪ್ಪಂದವನ್ನು ಯಾಕೆ ರದ್ದುಗೊಳಿಸಲಾಯಿತು ಎಂಬುದರ ಕುರಿತು ಪ್ರಶ್ನಿಸಿದಾಗ ಯಾದವ್, ನಮ್ಮಲ್ಲಿ ಹಣವಿಲ್ಲ, ನೀವು ನಮಗೆ ಹಣ ನೀಡಿದರೆ ನಾವು ಬೇರೆ ಕಂಪನಿಯನ್ನು ನೇಮಿಸಿಕೊಳ್ಳಬಹುದು ಎಂದು ಮಾಧ್ಯಮದವರೊಂದಿಗೆ ತಮಾಷೆ ಮಾಡಿದ್ದಾರೆ. 2027ರ ಚುನಾವಣೆ ಅಖಿಲೇಶ್ ಯಾದವ್ ಅವರಿಗೆ ಮಾಡು ಇಲ್ಲವೇ ಮಡಿ ಎಂಬ ಪರಿಸ್ಥಿತಿ ಎಂದು ಹೇಳಲಾಗ್ತಿದೆ. ಯಾಕೆಂದ್ರೆ ಅವರನ್ನ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ವಿರುದ್ಧದ ಏಕೈಕ ವಿಶ್ವಾಸಾರ್ಹ ವಿರೋಧ ಪಕ್ಷವೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಅಡ್ವೊಕೇಟ್ ಬರ್ಕತ್ ಅಲಿ ಖಾನ್ ನೇತೃತ್ವದ
ನೇತೃತ್ವದ ನಿರಂತರ ಕಾನೂನು ಮಧ್ಯಸ್ಥಿಕೆಯ ನಂತರ ಮೆಲ್ಕಜ್ಗಿರಿ ಜಿಲ್ಲೆಯಲ್ಲಿ ದಾಖಲಾಗಿದ್ದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ 20 ವ್ಯಕ್ತಿಗಳಿಗೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಎಪಿಸಿಆರ್ ಇದರ ತೆಲಂಗಾಣ ಘಟಕ ಪರಿಹಾರ ಒದಗಿಸಿದೆ. ಪ್ರಕರಣದಲ್ಲಿ ಸುಳ್ಳು ಆರೋಪ ಹೊರಿಸಲಾಗಿದೆ ಎಂದು ಎಪಿಸಿಆರ್ ತೆಲಂಗಾಣವು ನ್ಯಾಯಾಲಯದಲ್ಲಿ ಸವಾಲು ಹಾಕಿದ ನಂತರ ಮೇ 2ರಂದು ಈ ವ್ಯಕ್ತಿಗಳನ್ನು ಬಿಡುಗಡೆ ಮಾಡಲಾಯಿತು. ಆರೋಪಿಗಳ ಮೇಲೆ ಗಲಭೆ, ಸಾಮಾನ್ಯ ಉದ್ದೇಶ ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ತಂದ ಆರೋಪದಡಿ ಪ್ರಕರಣ ದಾಖಲಿಸಲಾಗಿತ್ತು. ಎಪಿಸಿಆರ್ ತೆಲಂಗಾಣದ ಪ್ರಕಾರ ನ್ಯಾಯಾಲಯವು ಆರಂಭದಲ್ಲಿ ಬಿಡುಗಡೆಗಾಗಿ ಒಬ್ಬ ವ್ಯಕ್ತಿಗೆ 50,000 ರೂಪಾಯಿಗಳ ಭದ್ರತಾ ಮೊತ್ತವನ್ನು ವಿಧಿಸಿತ್ತು. ನಿರಂತರ ಕಾನೂನು ಪ್ರಯತ್ನಗಳ ನಂತರ ಈ ಮೊತ್ತವನ್ನು ಮೊದಲು 15,000 ರೂಪಾಯಿಗೆ ಮತ್ತು ನಂತರ 10,000 ರೂಪಾಯಿಗೆ ಇಳಿಸಲಾಯಿತು. ಇದು ಸಂತ್ರಸ್ತ ಕುಟುಂಬಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಿತು. ತಕ್ಷಣದ ಬಿಡುಗಡೆಗೆ ಅನುಕೂಲವಾಗುವಂತೆ ಎಪಿಸಿಆರ್ ಎಲ್ಲ 20 ವ್ಯಕ್ತಿಗಳಿಗೆ ಅಗತ್ಯವಿರುವ ಪೂರ್ಣ ಮೊತ್ತವನ್ನು ವ್ಯವಸ್ಥೆ ಮಾಡಿತು ಮತ್ತು ವಿಳಂಬವಿಲ್ಲದೆ ಮನೆಗೆ ಮರಳುವಂತೆ ನೋಡಿಕೊಂಡಿತು. ಕುಟುಂಬಗಳು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟ ಮತ್ತು ಪದೇ ಪದೇ ಪೊಲೀಸ್ ಭೇಟಿ ಹಾಗೂ ಕಣ್ಗಾವಲಿನಿಂದ ಉಂಟಾಗುವ ತೊಂದರೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಮಧ್ಯಸ್ಥಿಕೆ ಅಗತ್ಯವಾಗಿತ್ತು ಎಂದು ಸಂಸ್ಥೆ ತಿಳಿಸಿದೆ. ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಸಾಮಾನ್ಯ ನಾಗರಿಕರನ್ನ ಅನಗತ್ಯ ಸಂಕಷ್ಟಗಳಿಂದ ರಕ್ಷಿಸುವಲ್ಲಿ ಸಕಾಲಿಕ ಕಾನೂನು ನೆರವಿನ ಮಹತ್ವವನ್ನು ಈ ಪ್ರಕರಣವು ಒತ್ತಿ ಹೇಳುತ್ತದೆ ಎಂದು ಎಪಿಸಿಆರ್ ತೆಲಂಗಾಣ ಹೇಳಿದೆ. ಪ್ರಕರಣದ ವಿಚಾರಣೆ ಮುಂದುವರಿದಂತೆ ಸಂತ್ರಸ್ತರಿಗೆ ಕಾನೂನು ಬೆಂಬಲ ನೀಡುವುದನ್ನು ಮುಂದುವರಿಸುವುದಾಗಿ ಸಂಸ್ಥೆ ತಿಳಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.